Watch full episodes on Jio Hotstar. ಈ ಮಕ್ಕಳು ಯಾರು? ಇವರು ಸ್ಕೂಲ್ನ ಹುಡುಗರು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಶಾಲೆ ಮಕ್ಕಳಿಗೆ ಮುಂದೆ ಪೊಲೀಸ್ ಆಗೋದಕ್ಕೆ ಟ್ರೈನಿಂಗ್ ಕೊಡ್ತೀವಿ, ಅದಕ್ಕೆ ಬಂದಿದ್ದಾರೆ. ಇಡೀ ಆಪರೇಷನ್ ಅಲ್ಲಿ ಇವರು ನಮ್ ಜೊತೆಗೆ ಇರ್ತಾರೆ. ನಿಮ್ಗೇನಾದ್ರೂ ತೊಂದ್ರೆನಾ ಹೇಳಿ? ಅಯ್ಯೋ, ಏನ್ ಮಾತಾಡ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ಪೊಲೀಸ್ ಅವ್ರ ಹತ್ರ ನನಗೆ ಯಾವ ಅಭ್ಯಂತರ ಇರುತ್ತೆ? ಅಷ್ಟೊಂದು ಧೈರ್ಯನಾ ನನಗೆ? ಸರಿ, ಹೋಗಿ, ನೋ ಪ್ರಾಬ್ಲಮ್. ವಾರ್ಡ್ರೂಮ್ ಒಳಗೆ ಈ ಶಬ್ದ ಎಲ್ಲಿಂದ ಬರ್ತಾ ಇದೆ? ಈ ಶಬ್ದ ಈ ವಾರ್ಡ್ರೂಮ್ ಇಂದನೇ ಬರ್ತಿರ್ಬೇಕು. ಈ ಶಬ್ದ ಏನು ಅಂತ ನಾನಿವತ್ತು ಕಂಡು ಹಿಡಿಲೇಬೇಕು. ಇದು ಇದ್ರದ್ದೇ ಶಬ್ದನಾ? ನನ್ನ ಹತ್ರ ಬಿಸ್ಕಿಟ್ ಇಲ್ವಲ್ಲಪ್ಪ. ನೋಡಿ, ನೀವು 4 ಜನ ತುಂಬಾ ಒಳ್ಳೆ ಡಾಗಿಗಳು. ಇವತ್ತು ನನ್ನ ಹತ್ರ ಬಿಸ್ಕಿಟೇ ಇಲ್ಲ. ಪ್ಲೀಸ್ ಹೊರಟೋಗಿ. ಕಬಡ್ಡಿ, ಕಬಡ್ಡಿ. ಅಯ್ಯೋ ಅಯ್ಯೋ, ಯಾರಾದ್ರೂ ಬನ್ನಿ. ಕಬಡ್ಡಿ, ಅಯ್ಯೋ ಯಾರಾದ್ರೂ ಬನ್ನಿ. ಅಯ್ಯೋ ಅಯ್ಯೋ ಶಿವ. ಅಯ್ಯೋ, ನಾಯಿಗಳು ಬರ್ತವೆ, ಓಡಿ ಓಡಿ. ಅಯ್ಯೋ, ಈ ನಾಯಿ ನಾನು ಹಿಂದೆನೆ ಬರ್ತಾ ಇದೆ. ತಗೋ. ಅಯ್ಯೋ ಬಿಡಿ. ಅಯ್ಯೋ, ನನ್ನ ಹತ್ರ ಬಿಸ್ಕಿಟ್ ಇಲ್ಲ. ಬಿಟ್ಬಿಡಿ. ಅಯ್ಯೋ, ನೀವಿಬ್ರು ನನ್ನ ಗಾಡಿನೇ ತಗೊಂಡು ಹೋಗ್ತಾ ಇದ್ದೀರಾ ನೋಡಿ. ಓಡಿ. ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸೋ ತಪ್ಪು. ರೇವಾ, ಆದಿ, ಯುಡಿ, ನೀವೆಲ್ಲ ಬೇರೆ ಸೈಡ್ ಹೋಗಿ. ನಾನು ಇವ್ರನ್ನ ನೋಡ್ಕೋತೀನಿ. ಸಾರಿ ಗೆಳೆಯ, ನಂಗೆ ಹೀಗೆ ಮಾಡ್ಲೇಬೇಕಾಗಿತ್ತು. ಆದ್ರೆ ಡೋಂಟ್ ವರಿ, ನಿಮ್ಮವರೆಲ್ಲ ಬಂದು ನಿಮ್ಮನ್ನ ಬಿಡಿಸ್ಬಿಡ್ತಾರೆ. ಲಡ್ಡು ಸಿಂಗ್ ಸರ್ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಶಿವ. ಅಯ್ಯೋ, ಲಡ್ಡು ಸಿಂಗ್ ಸರ್ ಏನಾಯ್ತು? ಇವ್ರು ಯಾಕೆ ಹೀಗೆಲ್ಲ ನಡೀತಿದ್ದಾರೆ? ಲಡ್ಡು ಸಿಂಗ್ ಸರ್, ನಿಂತ್ಕೊಳ್ಳಿ. ಲಡ್ಡು ಸಿಂಗ್ ಸರ್, ಎದ್ದೇಳಿ. ನೀವು ಒಬ್ಬ ಮನುಷ್ಯ, ನಾಯಿ ಅಲ್ಲ. ಆ ನಾಯಿಗಳು ನನ್ನನ್ನ ಹಿಡ್ಕೊಂಡು ಕಚ್ಚಾಕ್ಬಿಟ್ವು. ಮೊನ್ನೆ ಆ ನಾಯಿಗಳು ನನ್ನ ಕೈಯಿಂದ ಬಿಸ್ಕಿಟ್ ತಿಂದು ಇವತ್ತು ಕೂಡ ಬಿಸ್ಕಿಟ್ ಕೇಳೋದಕ್ಕೆ ಬಂದು ನನ್ನನ್ನೇ ಕಚ್ಚುತ್ತಿವೆ. ನಾನು ಅವನ್ನ ಸುಮ್ನೆ ಬಿಡೋದಿಲ್ಲ. ಹಾ ಲಡ್ಡು ಸಿಂಗ್ ಸರ್, ನೀವು ಹೋಗ್ಬಿಟ್ಟು ಅವ್ರಿಗೆ ತೋರಿಸಿ. ನೀವು ಬಿಡ್ಬೇಡಿ, ಆಯ್ತಾ?
ಹಾ ಹೋಗ್ಬಿಟ್ಟು ಅವ್ರಿಗೆ ತೋರ್ಸಿ. ಆದಿ, ಈಗಾಗಲೇ ನಾನು 2 ಸಲ ನಾಯಿಗಳಿಂದ ಕಚ್ಚಿಸ್ಕೊಂಡಿದ್ದೀನಿ. ಮತ್ತೆ ಈಗ ನೀನು ಆ ನಾಯಿಗಳ ಹತ್ರ ಹೋಗಿ 3ನೇ ಸಲನೂ ಕಚ್ಚಿಸ್ಕೊಂತೀಯ. ಅವುಗಳಿಂದ ಕಚ್ಚಿಸ್ಕೊಂಡು ನನ್ ಕಷ್ಟ ನನ್ ಗೊತ್ತು. ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಲಡ್ಡು ಸಿಂಗ್ ಸರ್, ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ. ಈ ತರ ಡೈರೆಕ್ಟ್ ಆಗಿ ಹೋದ್ರೆ ಏನು ಉಪಯೋಗ ಆಗಲ್ಲ. ನನ್ಗನ್ಸುತ್ತೆ ನಾವು ಟೈನಿ ಕಿಂಗ್ ಟಿನೋಕಾ ಹತ್ರ ಹೋಗಿ ಮಾತಾಡ್ಬೇಕು ಅಂತ. ಏನಂತೀರಾ? ಶಿವ, ಏನಾದ್ರೂ ಆಯ್ತಾ? ನೀವ್ ಹೇಗ್ ಹೇಳಿದ್ರು, ನಾವು ಗುಮ್ನಾನ್ ಸಿಂಗ್ ಮನೆನ ಹಾಗೆಲ್ಲ ಹುಡುಕಿದೀವಿ, ಪ್ರತಿಯೊಂದ್ ಮೂಲೆ ಕೂಡ. ಆದ್ರೆ ನಮ್ಗಲ್ಲಿ ಯಾರು ಸಿಕ್ಕಿಲ್ಲ. ಅದ್ ಹೇಗಾಗತ್ತೆ ಶಿವ? ನಮ್ಮವರು ತುಂಬಾ ಜನ ಅಲ್ಲೇನೆ ಮಾಯ ಆಗಿರೋದು ಅಂತ ಹೇಳಿದ್ನಲ್ಲ, ಅವರಲ್ಲಿ ಖಂಡಿತ ಇರ್ತಾರೆ. ನಾನ್ ನಿಮ್ ಜೊತೆ ಅಗ್ರಿ ಮಾಡ್ತೀನಿ. ಅವನು ನಿಮ್ ಜನನ ಹಿಡಿತಿದ್ದಾನೆ ಅಂದ್ಮೇಲೆ ಅವನು ನಿಮ್ ಜನನ ಎಲ್ಲಾದ್ರೂ ಬಚ್ಚಿಟ್ಟೇ ಇರ್ತಾನೆ. ಒಂದ್ಸಲ ಆ ಜಾಗ ಗೊತ್ತಾದ್ರೆ ಸಾಕು. ಡೈರೆಕ್ಟ್ ಆಗಿ ಹೋಗಿದ್ರಿಂದ ಏನು ಉಪಯೋಗ ಆಗಿಲ್ಲ. ನಾವು ಬೇರೆ ಏನಾದ್ರೂ ಯೋಚನೆ ಮಾಡ್ಬೇಕಾಗತ್ತೆ. ಶಿವ, ನನ್ನ ಹತ್ರ ಒಂದ್ ಐಡಿಯಾ ಇದೆ. ನಾವು ಚಿಕ್ಕವರಾಗ್ಬಿಟ್ಟು ಅಲ್ಲೇ ಹೋಗ್ಬಿಡೋಣ. ಅವಾಗ ಗುಮ್ನಾಮ್ ಅವರು ನಮ್ಮನ್ನ ಅಲ್ಲೇ ಅವ್ರ ಜೊತೆ ಖೈದಿ ಮಾಡ್ತಾರೆ. ಆಗ ಬಾಕಿಯವ್ರು ಕೂಡ ಸಿಗ್ತಾರೆ. ಎಸ್ ರೇವಾ, ಈ ಐಡಿಯಾ ಚೆನ್ನಾಗಿದೆ. ಸರ್, ನೀವು ನಮ್ಮನ್ನ ಚಿಕ್ಕವರಾಗಿ ಮಾಡ್ಬೋದಲ್ವಾ? ಮೊದ್ಲು ಹೇಗ್ ಮಾಡಿದ್ರು ಹಾಗೆ? ಆಹಾ ಶಿವ, ಯಾಕಾಗಲ್ಲ? ತಗೋ, ಈ ಬೀಜನ ನಿನ್ನ ಬಾಯಲ್ಲಿ ಹಾಕೊಂಡಿರು. ಎಲ್ಲಿವರೆಗೂ ಈ ಬೀಜ ನಿಮ್ಮ ಬಾಯಲ್ಲಿರುತ್ತೋ ಅಲ್ಲಿವರೆಗೂ ನೀವು ಚಿಕ್ಕದಾಗೇ ಇರ್ತೀರಾ. ನೀವು ದೊಡ್ಡವರಾಗ್ಬೇಕು ಅಂದ್ರೆ ಈ ಬೀಜನ ಉಗಿದ್ಬಿಡಿ. ಶಿವ, ನಿಮ್ಮನ್ನೀಗ ಯಾರು ಗುರ್ತು ಹಿಡಿಯೋದಕ್ಕಾಗೋದಿಲ್ಲ. ಗಾತ್ರದಲ್ಲಿ, ರೂಪದಲ್ಲಿ ನೀವು ಎಲ್ರೂ ಈಗ ನಮ್ ತರ ಆಗ್ಬಿಟ್ಟಿದ್ದೀರಾ. ಮತ್ತೆ ನಮ್ ತರ ನೀವು ಹಾರ್ಲೂಬಹುದು. ಲಡ್ಡು ಸಿಂಗ್ ಸರ್, ನೀವು ಹೊರಗಡೆಯಿಂದಾನೇ ನಾರ್ಮಲ್ ಆಗಿ ನೋಡ್ತಾ ಇರಿ. ಏನಾದ್ರೂ ತುಂಬಾ ಎಕ್ಸ್ಟ್ರೀಮ್ ಸಿಚುವೇಶನ್ ಹೋದ್ರೆ ನೀವು ಇಡೀ ಪೊಲೀಸ್ ಫೋರ್ಸ್ ನ ಕರ್ಸ್ಬಿಡಿ. ಆಮೇಲೆ ಅಟ್ಯಾಕ್ ಹೇಳಿ. ಅದಲ್ದೆ ಪೊಲೀಸ್ ಏನೋ ಬೇಕಾಗಲ್ಲ ಅಷ್ಟೊಂದು. ಈಗ ನೀವು ಕೂಡ ಜೊತೆಗಿಲ್ಲ. ನಾನಿಲ್ಲಿರೋದಕ್ಕೂ ಆಗಲ್ಲ. ಮತ್ ನನ್ನ ಅವಶ್ಯಕತೆ ಏನಿದೆ? ಬನ್ನಿ ಬೇಗ ಆ ಗಿಡದ ಹತ್ರ ಹೋಗಿ ನಾವು ಬಚ್ಚಿಟ್ಕೊಳ್ಳೋಣ. ಅಲಾರಾಮ್ ಹೊಡಿತು. ಹಾಗಂದ್ಮೇಲೆ ಯಾರು ಸಿಕ್ಕಿದ್ದಾರೆ. ಬೇಗ ಹೋಗೋಣ, ಬೇಗ ಬನ್ನಿ, ಬನ್ನಿ ಬೇಗ. ಈಗ ಮಜಾ ಬಂತು. ಈಗ ಅನ್ಸುತ್ತೆ ನಮ್ಮ ಮನೆಗೆ ಯಾರೋ ಅತಿಥಿಗಳು ಬಂದಿದ್ದಾರೆ. ಸ್ನೇಹಿತರೆ, ಗುಮ್ನಾಮ್ ಸಿಂಗ್ ನ ಹೆಸರು ಫೇಮಸ್ ಆಗೇ ಆಗತ್ತೆ. ಬಂದ್ಬಿಡಿ, ಆದಷ್ಟು ಬೇಗ ಇದ್ರ ಒಳಗಡೆ ಬಂದ್ಬಿಡಿ. ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ ನಾನು ಹೊಸ್ಕಾಕ್ಬಿಡ್ತೇನೆ. ಗೊತ್ತಾಯ್ತಾ? ಜೀವದ ಮೇಲೆ ಆಸೆ ಇದ್ರೆ ಬೇಗ ಇದ್ರೊಳಗಡೆ ಬನ್ನಿ. ಟೈನಿ ಮನುಷ್ಯರೇ, ಬನ್ನಿ, ನಿಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಇವ್ರು ತುಂಬಾ ಚಾಣಾಕ್ಷ ಅನ್ಸುತ್ತೆ. ನೋಡು ಶಿವ, ನಾವ್ ಆವಾಗ್ಲೇ ಇಲ್ಲಿಗೆ ಬಂದಿದ್ವಿ. ಈ ಟ್ರಾಪ್ ಡೋರ್ ಬಗ್ಗೆ ನಮಗ್ ಗೊತ್ತಾಗ್ಲೇ ಇಲ್ಲ. ಎಷ್ಟು ಮೋಸ ಮಾಡ್ದ ನೋಡಿ ನಿಮ್ಮ ಹೊಸ ಮನೆ ಹೇಗಿದೆ ಅಂತ. ಮತ್ತೆ ಎಲ್ಲ ಕಡೆನೂ ಬಂದೋಬಸ್ತ್ ಆಗಿದೆ. ಹೋಗಿ ನಿಮ್ಗೆ ಯಾವ ಜಾಗ ಬೇಕೋ ಆ ಜಾಗನ ಆಯ್ಕೆ ಮಾಡ್ಕೊಳ್ಳಿ. ಎಷ್ಟು ಬೇಕೋ ತಿನ್ನಿ, ಎಲ್ಲಿಗ್ ಬೇಕೋ ಓಡಾಡ್ಕೊಂಡು ಅಲ್ಲೇ ಇರಿ. ನೀವ್ಯಾರು? ನಮ್ ತರ ಏನೋ ಕಾಣಿಸ್ತೀರಾ, ಆದ್ರೆ ಅಲ್ವಲ್ಲ. ನೀವು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಕಿಂಗ್ ಟಿನೋಕಾ ಅವರೇ ನಮ್ಮನ್ನ ಕಳ್ಸಿರೋದಿಲ್ಲಿ. ಇದೇನಿದು? ನೀವು ಮತ್ತೆ ದೊಡ್ಡವರೇ ಆಗ್ಬಿಟ್ರೆ. ನೀವು ಹೆದರ್ಕೋಬೇಡಿ. ನಾವು ನಿಮ್ಮನ್ನೆಲ್ಲ ಇಲ್ಲಿಂದ ಕಾಪಾಡ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಬೇಗ ಎಲ್ರು ನನ್ನ ಹಿಂದೆ ಬನ್ನಿ.
ಬೇಗ ಬೇಗ ಎಲ್ರು ಮೇಲ್ ಬನ್ನಿ, ಈ ಇಡೀ ದಾರಿ ಕ್ಲೀನ್ ಆಗಿದೆ. ಏನಿಂದ ನಡೀತಾ ಇದೆ? ಈ ಟೈನಿ ಮ್ಯಾನ್ಗಳು ಹೇಗೆ ಸ್ವತಂತ್ರರಾದ್ರು? ಮತ್ತೆ ಈ ಮಕ್ಕಳು ನಿನ್ನೆ ಇನ್ಸ್ಪೆಕ್ಟರ್ ಜೊತೆ ಬಂದಿದ್ರಲ್ವಾ? ಏನ್ ನಡೀತಾ ಇದೆ ಇಲ್ಲಿ ಅಂತ? ಅಕ್ಕ ಗಾರ್ಡ್ಸ್ ಹಿಡ್ಕೊಳ್ಳಿ ಅವನನ್ನ. ಅದು ಇವ್ರ ಜೊತೆ ಬೇಗ ಹೊರಗೆ ಹೋಗಿ. ನೀವ್ ಇವ್ರನ್ನೆಲ್ಲ ಯಾಕೆ ಹಿಡ್ಕೋಬೇಕಂತ ಇದ್ದೀರಾ? ನೀವು ಹೊರಗಿನ ಜಗತ್ತಲ್ಲಿ ಇರೋದ್ರ ಅವ್ರ ಹಕ್ಕನ್ನ ಕಿತ್ಕೊಳ್ಳೋಕಾಗಲ್ಲ. ನನ್ನ ಕನಸೇನು ಅಂದ್ರೆ ಇವ್ರದೆಲ್ಲ ಒಂದು ದೊಡ್ಡ ಕಾಲೋನಿಯನ್ನ ಮಾಡಿ ಒಳ್ಳೆ ದೊಡ್ಡ ಹೆಸರನ್ನ ಈ ಪ್ರಪಂಚದಲ್ಲಿ ಪಡಿಬೇಕು ಅಂತ. ನೀನು ಇವರೆಲ್ಲಾರನ್ನೂ ಕರ್ಕೊಂಡು ಇಲ್ಲಿಂದ ಹೋಗಕ್ಕಾಗಲ್ಲ. ಕರೆಕ್ಷನ್ ಅಂಕಲ್, ಅವರೆಲ್ಲ ಆಲ್ರೆಡಿ ಹೋಗಾಯ್ತು. ಇವಾಗ ತಾನೇ ನೀವೇ ನೋಡಿದ್ರಲ್ಲ, ಮತ್ತೆ ಈಗ ನಾನು ಹೋಗ್ತಿದ್ದೀನಿ. ಹೋಗಕ್ ಬಿಟ್ಟಾಗ್ತಾನೆ ನೀನ್ ಹೋಗೋದು. ಅವ್ರನ್ನ ನಾನು ಹೋಗೋದಕ್ ಬಿಡೋದಿಲ್ಲ. ಅಲ್ಫಾ, ಬ್ರಾವೋ, ಜಾಲಿ, ಡೆಲ್ಟಾ. ಅದಿ ಯೋಡಿ, ನೀವು 3 ಜನ ಲಡ್ಡು ಸಿಂಗ್ ಸರ್ ಜೊತೆ ಬೈಕಲ್ಲಿ ಹೊರಡಿ. ನಾನು ಟೈನಿ ಮ್ಯಾನ್ ಜೊತೆನೆ ಬರ್ಬೇಕಾಗತ್ತೆ. ಸರಿ, ಬೇಗ ಹಾರೋದಕ್ಕೆ ಶುರುವಾಗಿ. ಅಲ್ಲಿದ್ದಾರವರು. ಓ, ಈಗ ಇವರು ಕೂಡ ಹಾರ್ಕೊಂಡ್ಬಂದ್ಬಿಟ್ರ? ನೀವೆಲ್ಲ ಮುಂದೆ ಹೋಗಿ, ನಾನ್ ಇವ್ರನ್ನ ನೋಡ್ಕೋತೀನಿ. ಮಗು, ಬಾಸ್ನ ವಾರ್ನಿಂಗ್ ಇದೆ. ಅವರ ಶಿಕಾರಿನ ಅವ್ರು ಕೊಟ್ಬಿಡು, ಇಲ್ಲ ಅಂದ್ರೆ ನಿನ್ನ ಕತೆ ಮುಗ್ದು ಹೋಗ್ಬಿಡುತ್ತೆ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಲಡ್ಡು ಸಿಂಗ್ ಸರ್, ನಿಮ್ ಕಮಾಂಡೋ ಟ್ರೈನಿಂಗ್ ಆಗಿ ಜ್ಞಾಪಿಸ್ಕೊಳ್ಳಿ. ನಮ್ಮನ್ನ ಕಾಪಾಡಿ ಸರ್, ಪ್ಲೀಸ್. ನೀವಿಬ್ರು ನನ್ ಮೈ ಮೇಲೆ ಯಾಕೆ ಬಂದು ಕೂತ್ಕೊಂಡಿದ್ದೀರಾ? ನಾನು ಬೈಕ್ ಓಡಿಸ್ತಾ ಇದ್ದೀನಿ, ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೋಗಿ ನಿಮ್ ಸೀಟಲ್ಲಿ ಕೂತ್ಕೊಳ್ಳಿ ಬೇಗ, ಇಲ್ಲಾಂದ್ರೆ ಬೈಕು ಬ್ಯಾಲೆನ್ಸ್ ತಪ್ಪುತ್ತೆ. ಲಡ್ಡು ಸಿಂಗ್ ಸರ್, ನಿಮ್ ಪಕ್ಕದಲ್ಲಿ ನೋಡಿ, ನಿಮ್ ಲೈಫೇ ಡಿಸ್ಬ್ಯಾಲೆನ್ಸ್ ಆಗೋಗುತ್ತೆ. ನಾನು ಮುಂದೆ ನೋಡ್ಬೇಕು, ಸೈಡಲ್ ಅಲ್ಲ. ಸೈಡಲ್ ಏನಿದೆ ಸೈಡಲ್? ನೀವೆಲ್ಲ ಯಾರು ನನ್ ಚಿಂತೆ ಮಾಡಬೇಡಿ. ನೀವ್ ಹೋಗಿ ಆರ್ತಾ ಇರಿ. ಅವರು ಇನ್ನೂ ಬರಬಹುದು, ನಾನು ಅವ್ರನ್ನ ತಡಿತೀನಿ. ಶಿವ ಎಲ್ಲಾರನ್ನು ಒಬ್ಬೊಬ್ಬರನ್ನಾಗಿ ನನ್ನವ್ರನ್ನ ಒಡೆದು ಹಾಕ್ತಾ ಇದ್ದಾನೆ. ಈ ಹುಡುಗ ನಾನು ಹೆಸರು ಮಾಡೋದನ್ನ ತಡೆಯೋದಕ್ ಸಾಧ್ಯನೇ ಇಲ್ಲ.
ಓಡ್ತಾ ಓಡ್ತಾ ಅವು ಸುಸ್ತಾಗ್ಬಿಡ್ತವೆ. ನಾನ್ ಈ ಬಾರಿ ಬಿಸ್ಕಿಟ್ ನ ತಗೊಂಡೇ ಬಂದಿದ್ದೀನಿ. ಈ ಡಾಗಿಗಳು ಬಹಳ ಖತರ್ನಾಕ್ ಇವೆ. ಬಿಸ್ಕಿಟ್ ತಿಂತ ತಿಂತಾನೆ ನಮ್ಮನ್ನ ಚೇಸ್ ಮಾಡ್ತಿವೆ. ಗುಮ್ನಾಮ್ ಸಿಂಗ್ ನ ಹೆಸರು ಖಂಡಿತ ಮಾಡೇ ಮಾಡ್ತಾನೆ. ಅವ್ರಿಗೆ ಫ್ರೀ ಆಗಿರೋ ಅಂತ ಹಕ್ಕಿದೆ ಗುಮ್ನಾಮ್ ಅಂಕಲ್. ದೊಡ್ಡ ದೊಡ್ಡ ಮಾತುಗಳನ್ನಾಡಿ ನೀನ್ ನನ್ನನ್ನ ಎದುರಿಸೋದಕ್ಕಾಗೋದಿಲ್ಲ ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಗುಮ್ನಾಮ್ ಸಿಂಗ್, ನೀವ್ ಇವ್ರ ಜೊತೆ ಏನೇ ಮಾಡಿದ್ರು ಅದರಿಂದ ನಿಮ್ಗೆ ಹೆಸರು ಬಂದೇ ಬರುತ್ತೆ ಖಂಡಿತ. ಆದ್ರೆ ಆ ಹೆಸರು ಜೊತೆಗೆ ಕ್ರಿಮಿನಲ್ ಅಂತ ಸೇರ್ಸ್ಕೊಂಡ್ಬಿಡಿ. ಶಿವ, ಇವನಿಗೆ ಜೈಲಲ್ಲಿ ಒಂದು ಹೊಸ ಹೆಸರನ್ನ ಇಡ್ತೀನಿ, ಬದ್ನಾಮ್ ಸಿಂಗ್. ಜೈಲಲ್ಲಿ ಕೂತ್ಕೊಂಡು ಅವನ ನಾಯಿಗಳನ್ನ ಕರ್ದು ಕರ್ದು ಬಿಸ್ಕಿಟ್ ಹಾಕ್ತಾ ಇರ್ಲಿ, ಅದೇ ಸರಿ ಅವನ್ಗೆ. ನನಗೆ ಬಿಸ್ಕೆಟ್ ಬೇಕಾಗಿಲ್ಲ. ನನಗೆ ಕೆಟ್ಟ ಹೆಸರು ತಗೊಳಕ್ಕೆ ಇಷ್ಟ ಇಲ್ಲ. ನನ್ನನ್ನು ಬಿಟ್ಬೇಡಿ. ಶಿವ, ನಿನಗೆ ತುಂಬಾ ತುಂಬಾ ಧನ್ಯವಾದ. ನಾವಿನ್ಮೇಲೆ ಹೊಸದಾಗಿ ತುಳಸಿಯನ್ನ ಬೆಳಿತೀವಿ. ಅದ್ರ ಅವಶ್ಯಕತೆ ಏನೂ ಇಲ್ಲ. ನಿಮ್ಮ ಹತ್ರದಿಂದ ಏನೇನೋ ಅವ್ರು ಕತ್ಕೊಂಡಿದ್ದಾರೋ ಅದನ್ನೆಲ್ಲ ನಾವು ಒಂದು ಬೇರೆ ಜಾಗದಲ್ಲಿ ನೆಡೋಣ. ಇಲ್ಲಿಂದ ನಾರ್ತ್ ಅಲ್ಲಿ ಒಂದು ಮೌಂಟೇನ್ ಇದೆ, ಅಲ್ಲಿ ಒಂದು ಸೀಕ್ರೆಟ್ ಜಾಗ ಗೊತ್ತಿದೆ ನನ್ಗೆ. ಅಲ್ಲಿ ನಿಮ್ಗೆ ಯಾರು ತೊಂದರೆ ಕೊಡಕ್ ಬರಲ್ಲ. ನಿಮ್ಮ ಪ್ಲಾಂಟ್ಸ್ ನ ಯಾರು ಕದಿಯೋಲ್ಲ ಇನ್ಮೇಲೆ, ಸರಿನಾ? ಹಾಗೇನಾದ್ರೂ ಆದ್ರೆ ನಾವ್ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಶಿವ. ನಾವು ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. Watch India's largest kids library only on Jio Hotstar. Download the app now.